ಡಿಸೆಂಬರ್ ಇಂದ ಫುಲ್ ಗುರುಬಲ ಬರುತ್ತೆ ವಾಪಸ್ಸು. ತೊಳೆದ್ಬಿಡು ಕಾಲ್ನ. ಸರ್ ಈಗ ತಾನೇ ಮೆಟ್ಟಲ್ ಹೊಡಿರಿ ಅಂದ್ರಿ. ಇಲ್ಲ ಇದ್ದೀನಿ ನಾ ನಿನ್ನ ಗಂಡಾನೆ. ಚೆನ್ನಾಗಿರ್ಲಿಲ್ಲ. ಗೊತ್ತಿಕೊಂಡ್ರು ಪರ್ಫೆಕ್ಟ್. ನಾನು ಸ್ಟ್ರೆಸ್ ಆಗಿರುವಾಗ ಓಕೆನಾ? ಹೋಗೋಣ. ಸಕ್ಕತ್ತಾಗಿ ಏನಾಗಿಲ್ಲ ಅಂದ್ರೆ ಪ್ರಾಬ್ಲಮ್ ಇವಾಗ ತಾನೇ. 59. ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್ಸ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಸೊ ಬೆಳಗಿನ ರಿಚುವಲ್ ಸ್ಟಾರ್ಟ್ ಆಗಿದೆ. ಇವತ್ತು ಮಂಗಳವಾರ. ನೀವು ಯಾವ ಥರ ಮಾಡ್ತೀರಾ? ನಾನು ಅರ್ಶಿನ ನಿಂಗಿಟ್ಟು ಈ ಕೈಯಲ್ಲಿಡಬೇಕು. ಇವತ್ತಿನ ನಮ್ಮ ಊಟ ಬಂತು. ಎಸ್, ನೋಡಿ ಚೆನ್ನಾಗಿದೆಯಾ? ಇವತ್ತಿನ ಬ್ರೇಕ್ಫಾಸ್ಟ್ ನೋಡಿ ನಂದು ಫುಲ್ಲು ಏನದು ಬನಾನಾ ಮತ್ತು ಇದು ಅದು ಹೆಸರು ಸಡನ್ನಾಗಿ ಏನೇ ಬರ್ತಾ ಇಲ್ಲ. ಅದಕ್ಕೆ ಸೀಬೆಹಣ್ಣು ಬಾದಾಮಿ ಏನೋ ನಿಮಗೆ ಗೊತ್ತಾಗ್ತಿಲ್ಲ, ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಹೆಚ್ಚಾಗಿ. ಜೊತೆಗೆ ಓಟ್ಸ್ ಒಳಗಡೆ ಏನು ಇದೆಲ್ಲ ಸ್ಟಫ್ ಮಾಡಿದ್ದಾರೆ. ಆಮೇಲೆ ಒಬ್ಬರು ನನಗೆ ಕಮೆಂಟ್ ಹಾಕಿದ್ರು, ಅವ್ರಿಗೆ ನಾನು ಆನ್ಸರ್ ಮಾಡ್ತಾ ಇದ್ದೀನಿ, ಯಾಕೆ ನೀವು ಮನೇಲಿ ಅಡುಗೆನೇ ಮಾಡೋದಿಲ್ವಾ ಅಂತ ಅಂದ್ಬಿಟ್ಟು. ಮನೆ ಅಡುಗೆ ಎಷ್ಟು ಅಂತ ತಿಂತೀರಿ? ಸುಮ್ಮನೆ ತಮಾಷೆ ಮಾಡಿದೆ. ನಮಗೆ ಅಂತ ಒಬ್ಬರು ಡಿಸೈನ್ ಮಾಡಿ ಆರೋಗ್ಯವಾಗಿರೋ ಫುಡ್ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ ಅದಕ್ಕಿಂತ ಬೇರೆ ಏನಿದೆ ಅಲ್ಲ, ತಿನ್ನೋದು ಹೆಲ್ದಿಯಾಗಿರೋದು ಇರೋಷ್ಟೇ ಏನು ತಿನ್ಕೊಂಡು ಮುನ್ಕೊಂಡು ಚೆನ್ನಾಗಿರ್ಬೇಕು ಅಂತ. ಅಡುಗೆ ಮಾಡಿರುವಾಗ ಯಾಕೆ ಯಾರು ಕೇಳಲ್ಲ, ಯಾಕೆ ಮನೇಲಿ ಅಡುಗೆ ಮಾಡ್ತಾ ಇದ್ದೀರಾ? ಲಾಸ್ಟ್ ಟೈಮೆಲ್ಲ ಸ್ಮೂತಿ ಹಾಕ್ಬಿಟ್ಟು ಮಾಡ್ತಾಯಿದ್ರು, ನಾನು ಸ್ವಲ್ಪ ಜಾಸ್ತಿ ಸ್ವೀಟ್ ಅಂತ ಅನಿಸ್ತಾ ಇತ್ತು. ಈ ಟೈಮು ಫುಲ್ ನನಗೆ ಸ್ವೀಟ್ ಇದ್ರೆ ಇಷ್ಟ ಆಗಲ್ಲ ಫುಡ್. ನಿಮಗೆ ಪಾಪ ಮನೆಯಲ್ಲಿ ಬ್ರೇಕ್ಫಾಸ್ಟ್ ತಿಂದ್ರೆ ಊಟ ಯಾರ ಮಾಡ್ಕೊಟ್ರೆ ಸಾಕು ಅನ್ಸುತ್ತೆ. ಈ ಅಮ್ಮನ ಜೊತೆ ಅಪ್ಪನ ಜೊತೆ ಇರ್ತಾರೆ ಗೊತ್ತಾ, ಅವ್ರಿಗೆಲ್ಲ ಸ್ವಲ್ಪ ದುರಹಂಕಾರ. ಮನೇಲಿ ಮಾಡಿದ್ನ ತಿನ್ನ. ಅವರು ನನ್ನ ಬಾಮ ಇದ್ದ ನಿತಿನ್ ಬಗ್ಗೆ ವಿಡಿಯೋ ಮಾಡ್ತಿದಾರಲ್ಲ, ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅವ್ರಿಗೆ ನನ್ನ ಬಾಮ ಇದೆ ಏನಂದ್ರೆ ಅವ್ರು ನಂಗೆ ಇವು ಅನ್ಕೋತಿರ್ತಾನೆ, ಎಡಿಟ್ ಮಾಡ್ಬೇಕಾದ್ರೆ ಕಟ್ ಮಾಡ್ಬಿಡೋಣ ಅಂತ. ಮನೇಲಿ ಅಂದರೆ ಅವ್ರಿಗೆ ಅವು ಫುಡ್ಡಲ್ಲಿ ಸ್ಪೆಸಿಫಿಕ್ಕು, ಇಲ್ಲಾಂದ್ರೆ ಇಲ್ಲ ಬೇಕಾದ್ರೆ ಉಪವಾಸ ಇದ್ಬಿಡ್ತೀನಿ ಅಂತ ಸ್ಪೆಸಿಫಿಕ್. ಉಪವಾಸ ಏನಿರಲ್ಲ, ಆಚೆ ಹೋಗಿ ತಿಂತಾರೆ. ನಿಮ್ಮಲ್ಲೂ ನಮ್ಮ ಡಾರ್ಲಿಂಗ್ಸ್ ದೇಶದಲ್ಲಿ ಯಾರಾದ್ರೂ ಹಂಗಿದ್ದೀರ? ಫುಡ್ಡಲ್ಲಿ ನಾನು ಪರ್ಟಿಕ್ಯುಲರ್ ಇರ್ತೀನಿ, ಈ ಥರ ಫುಡ್ ಇದ್ರೆ ನಾನು ತಿನ್ನೋದೇ ಇಲ್ಲ. ಫಸ್ಟ್ ಕೇಳ್ತಾರೆ ಏನ್ ಅಡಿಗೆ, ಏನ್ ಇದು ಅಂತ, ಚೆನ್ನಾಗಿಲ್ವಾ, ಇಷ್ಟ ಇಲ್ವಾ, ಹಂಗೆ ಏನು ಹೇಳಲ್ಲ. ಡೈರೆಕ್ಟ್ ಹೋಟ್ಲಿಗೆ ಹೋಗಿ ತಿನ್ಕೊಂಬರ. ಅವರು ತುಂಬಾ ಹೆಲ್ತ್ ಕಾನ್ಶಿಯಸ್ ನನ್ನ ತಮ್ಮ. ಅಯ್ಯೋ ಅಂದ್ರೆ ಹೇಳಿ, ಹೆಲ್ತ್ ಕಾನ್ಶಿಯಸ್ ಅಂದ್ರೆ ಹೆಂಗೆ ಅಂತ ಎಕ್ಸ್ಪ್ಲೇನ್ ಮಾಡಿ. ಅವರು ತುಂಬಾ ಏನಂದ್ರೆ ಅವ್ರು ತಿನ್ನೋದೇ ಫ್ರೈಡ್ ಐಟಮ್ಸ್, ಗೋಬಿ ಮಂಚೂರಿ ಈ ತರ. ಅದು ಬಿಟ್ರೆ ಛೆ ಈ ತರ ವೆಜಿಟೇಬಲ್ಸ್ ಅಂದ್ರೇನೆ ಅವ್ರು ಮುಟ್ಟಲ್ಲ. ನಮ್ಮ ದಿನ ಚೆನ್ನಾಗಿದೆ, ಪ್ರತೀಕ್ ಅವರ ದಿನ ಮೌನವಾಗಿದೆ, ಅದಕ್ಕೆ ನಾವು ಸೈಲೆಂಟ್ ಆಗಿದ್ದೀವಿ. ಅವರು ಮೌನವಾಗಿ ತಿನ್ನುತ್ತಿದ್ದಾರೆ. ನಾನು ಕಂಟೆಂಟ್ ಯೋಚನೆ ಮಾಡ್ತಾ ಇದ್ದೀನಿ ಬೇರೆ ಝೋನಲ್ಲಿ, ಬರ್ತಾ ಇಲ್ಲ ಬೇರೆ ತಲೆಗೆ. ದಿನ ಬೆಳಗಾದರೆ ಕಂಟೆಂಟ್ ಯೋಚನೆ ಮಾಡೋದು ಎಂಥ ಬೇರೆದು ಆವಾಗ ಮಾಡ್ತೀವಿ, ಬೇರೆಯವ್ರು ಮಾಡಿರೋದನ್ನೆಲ್ಲ ಮಾಡ್ತೀವಿ, ಅಫ್ಕೋರ್ಸ್ ಇಲ್ಲ ಅಂತಿಲ್ಲ. ಬಟ್ ರಿಸಲ್ಟು ನಾವು ಸ್ವಂತವಾಗಿ ಮಾಡ್ತೀವಿ ಗೊತ್ತು, ಅದಕ್ಕಿರೋ ರಿಸಲ್ಟು ಬೇರೆದಕ್ಕಿರಲ್ಲ. ಬಟ್ ಟೈಮ್ ಇಲ್ಲ, ಸ್ವಲ್ಪ ಜಾಲಿಯಾಗಿ ಬೇರೆದೆಲ್ಲ ಮಾಡಿರ್ತೀವಿ. ಮಲೆಯವರು ಇವತ್ತು ಎಷ್ಟು ಗಂಟೆ ಇರೋದು ಅಪಾಯಿಂಟ್ಮೆಂಟು? 8:30 ರಾತ್ರಿ. ಎಷ್ಟು ಜನ ಕೇಳ್ತಿರ್ತೀರಾ ಇಷ್ಟು ಚೆನ್ನಾಗಿ ಹೇರ್ ಇದೆ. ಅಲ್ಲೂ ಕೂಡ ಕೇಳೋದ್ರಲ್ಲಿ ಎಲ್ಲಿ ನನ್ನ ಶೂಟ್ಗೆ ಹೋಗಿದ್ವಲ್ಲ, ಅಲ್ಲಿ ಮೇಡಮ್ ಏನು ಹಾಕಿದ್ದೀರಾ ನಿಮ್ಮ ಕೂದಲಿಗೆ ಈಗ ಅಂತ. ಏನೂ ಹಾಕಿಲ್ಲ ಈಗ, ಮತ್ತು ಹಂಗೆ ಕೂತಿದೆ ಅಂತ ಇರೋದೇ ಹಂಗೆ. ಹೌದಾ, ತುಂಬ ಚೆನ್ನಾಗಿದೆ ನಿಮ್ಮ ಕೂದಲು. ಏನು ಹಾಕಿ ಕೂತಿರೋದಂಗೆ ಅಂತಲ್ಲ, ಹಂಗೆ ಕೇಳಿಲ್ಲ ಅವರು. ಅಂದ್ರೆ ಕೂದಲು ಅದು ಏನು ಪ್ಯಾಟರ್ನ್ ಇದೆಲ್ಲ, ಹೆಂಗೆ ಏನು ಮಾಡ್ತೀರಾ ಕೂದಲಿಗೆ ಅಂತ. ಏನು ಮಾಡಲ್ಲ ಮೇಡಮ್, ನೋಡಿ ಈ ಥರದ್ದೆಲ್ಲ ಮಾಡ್ತಿರ್ತೀನಿ. ಡಿಸೆಂಬರ್ ಇಂದ ಫುಲ್ ಗುರುಬಲ ಬರುತ್ತೆ ವಾಪಸ್ಸು.
ಏನಂದ್ರೆ ಸ್ವಲ್ಪ ಮುಖ ಒಂದು ಚೇಂಜ್ ಆಗ್ಬೇಕು, ಮುಖ ಒಂಥರ ಆಗ್ಬಿಟ್ಟಿದೆ. ನನ್ನಿಂದ ಮುಖ ಚೇಂಜ್ ಮಾಡ್ಕೋ ಅನ್ನೋರು ಮನಸ್ಸೇ ಚೇಂಜ್ ಆಯ್ತದೆ ನೋಡ್ಕೊ. ಕಂಡೋರ್ ಶರ್ಟ್ ಹಾಕೊಂಡು ಡೈಲಾಗ್ ಹೇಳ್ದಂಗಲ್ಲ. ನನ್ನ ಶರ್ಟು ನಾನು ಕಾಸು ಕೊಟ್ಟಿದ್ದೀನಿ, ಅದು ಯಾರು ವಾರ್ಡ್ರೋಬಲ್ಲಿ ಇದ್ರೆ ನನಗೇನು? ಏನು ಯಾರು ವಾರ್ಡ್ರೋಬಲ್ಲಿ ಇದ್ರೆ ನಂದು ಅಂತ ಎತ್ಕೊಬಿಟ್ರೆ ಅದು ನಂದು ಆಗ್ಬಿಡ್ತದೆ. ನಾನ್ ಕಾಸು ಕೊಟ್ಟು ತಗೊಳ್ಳೋದು ನಂದು. ನಾನು ಕಾಸು ಕೊಟ್ರೆ ಅದು ನಂದು, ನೀನು ಕಾಸು ಕೊಟ್ರೆ ಅದು ನಂದು ಅಲ್ವಾ? ಮೇಂಟೈನ್ ದಿಸ್ ಭಯ. ಯಾರೇನು ಕಾಸು ಕೊಡ್ಲಿ, ನಂದನ್ನು ಅವ್ರು ಹಾಕೋಬೋದಂತ ಅವ್ರದ್ದು ನಾನು ಹಾಕೊಂಬಾರ್ದು. ಅದೇ ಈಗ ನಾನ್ ನಿಮ್ದು ಹಾಕೊಂಡಾಗ ನೀವ್ ಎಷ್ಟ್ ಮಾತಾಡ್ತೀರಾ, ನನ್ ಶರ್ಟ್ ಹಾಕೊಂಡು ನನ್ ಶರ್ಟ್. ನೀನೇನು ಮಾತಾಡ್ತೇನಲ್ಲ ಬಿಡವ. ಈಗ ನೀವ್ ಮಾತಾಡಿದೀರಾ ಅಂತ ನಾನ್ ಮಾತಾಡ್ತಾ ಇರೋದು. ನನ್ ರುಂಡಲ್ಲೇ ಇರ್ರಿ, ಚೆನ್ನಾಗಿರಿ. ಮಾತಾಡಿ ಮಾತಾಡಿ ಮಾತಾಡಿ. ಅಯ್ಯೋ ಅವ್ರಿಗೇನೆ. ಸರ್ ಸರ್ ರೆಡಿ ಸರ್. ಲುಕಿಂಗ್ ಗುಡ್. ಥ್ಯಾಂಕ್ ಯು ಸರ್, ಇಟ್ ಮೀನ್ಸ್ ಅ ಲಾಟ್. ಮೇಡಮ್ ಅವರು ನಿಮ್ಮದು ಆಡಿಯನ್ಸ್ದು ಟ್ಯಾಟಿಕ್ಸ್ ಆ್ಯಂಡ್ ಇನ್ಫೋ ಬೇಕಂತೆ ಫಾರ್ ಒಂದು ಬ್ರ್ಯಾಂಡ್ಗೆ. ಸೊ ನಿಮಗೆ ಹುಡುಗರು ಎಷ್ಟು ಜನ ಫಾಲೋ ಮಾಡ್ತಾ ಇದ್ದಾರೆ, ಹುಡುಗಿರು ಎಷ್ಟು ಜನ ಫಾಲೋ ಮಾಡ್ತಾರೆ, ದಯವಿಟ್ಟು ಒಂಚೂರು ತೋರಿಸ್ತೀರಾ ನಿಮ್ಮ ಫೋನಲ್ಲಿ? ಸರ್ ಗೊತ್ತಿಲ್ಲ ಸರ್, ನಾನು ಆಫೀಸ್ ಟೈಮಿಂಗ್ಸಲ್ಲಿ ಯೂಸ್ ಮಾಡಲ್ಲ ಫೋನ್ನ. ಬಟ್ ಈಗ ನೀವು ಕಳ್ಳರು ಇವ್ರು ಇಟ್ಕೊಂಡಿದ್ದಾರೆ ನೋಡಿ, ಅವ್ರ ಅಸಿಸ್ಟೆಂಟ್ ಕ್ಯಾರಿ ಮಾಡಿದಾರಾ? ಸರ್ ಈ ಮಂತ್ ಪೇಮೆಂಟ್ ರಿಲೀಸ್ ಆಗಿಲ್ಲ ಸರ್. 1ನೇ ತಾರೀಕು ಆಗೋವರೆಗೂ ತಡ್ಕಮ್ಮ. ಪೇಮೆಂಟ್ ಅಂತ ಸಾಹಿತ್ಯ ಯಾವಾಗಲೂ. ಸರ್ ನಾನು ಪೇಮೆಂಟಲ್ಲಿ ತಗೊಂಡಿರೋ ಶರ್ಟ್ಸ್ನೆಲ್ಲರೂ ಬೇರೆಯವ್ರು ಹಾಕೊತಾ ಇದ್ದಾರೆ ಸರ್ ಆಫೀಸಲ್ಲಿ. ಮೆಟ್ಟಲ್ಲಿ ನೋಡಿ ಅವ್ರಿಗೆ. ಸರಿ ಸರ್, ನೀವು ಹೇಳ್ದಂಗೆ ಮಾಡ್ತೀನಿ ಸರ್. ಅದು ಗ್ರೀನ್ ಕಲರ್ ಶರ್ಟ್ ಆಗಿರುತ್ತೆ ಸರ್. ಗ್ರೀನೋ ರೆಡ್ಡೋ ಎಲ್ಲೋ ಏನೋ ಅವ್ರು ಹಾಕತ್ತಾ ಇದಾರೆ, ಅದೊಂದು ರೀಸನ್ ಇರ್ತದೆ. ದೇವ್ರವ್ರು ಕಾಲು ಮುಗ್ದು ತೊಳೆದ್ಬಿಡು ಕಾಲನ್ನ. ಸರ್ ಈಗ ತಾನೇ ಮೆಟ್ಟಲ್ ಹೊಡಿರಿ ಅಂದ್ರಿ. ಅದು ಅಂದಿದ್ದು ಸುಮ್ಮನೆ ಕೇಳುತ್ತಾ ಇಲ್ವಾ ಅಂತ. ಹೌದಾ ಸರ್, ನಾನು ಇಲ್ಲಿ ಕುತ್ಕೊಬೋದಾ ಸರ್? ಯಾಕೆ ಅಲ್ಲಿ ಕುತ್ಕೋತೀರಾ ಸರ್? ಸುಮ್ಮನೆ ನೀವು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನಾನು ಅಂದ್ರಲ್ವಾ, ಅದಕ್ಕೆ. ನೋಡು ಮ್ಯಾನೇಜರು ಮತ್ತೆ ನಾನು ಸರ್ ನಾನು ಇಲ್ಲೂ ಬಾಸ್ ಆಗಲ್ಲ ಸರ್, ಮನೆಯಲ್ಲೂ ಬಾಸ್ ಆಗಿ ಇಲ್ಲೂ ಬಾಸ್ ಆಗ್ತೀನಿ. ಬೇಡ ಅದಕ್ಕಿಂತ ಬೇಡ ವರ್ಡಲ್ಲಿ. ಪಾಪ ನೀ ಸಣ್ಣ ಆಗ್ತಾ ಇದೆಯಾ ಮತ್ತೆ ಅಲ್ವಾ? ಮೈಲು ಲಾಸ್ಟ್ ಪ್ರೆಗ್ನೆನ್ಸಿನ ಸಖತ್ತಾಗಿತ್ತು. ಲುಕ್ 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 ಓಕೆ ರೆಡಿ? ಹಾಂ ಅಪ್ಪು ಶೂಟ್ ಮಾಡಿದಾಗ ಫುಲ್ ಕೈ ಶೇಕ್ ಆಗ್ತಿತ್ತು, ನಾನು ಹೆಂಗ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಡಗ್ 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 ಡಗ್. Don't underestimate the power of ಮೌಲ್ಯಶ್ರೀ ಎಮ್ಮೆ. ಇದನ್ನ ಕುಕ್ಕರ್ ಮೊದಲು ಹೇಳದ ಏನಂತ ನೀವು ಹೇಳಿದ್ದು? ಮೌಲ್ಯ ಪ್ರೆಗ್ನೆಂಟ್ ಅಂತ ಜ್ಞಾಪಕ ಇರಲಿ ಅವಾಗವಾಗ. ಟಾರ್ಚರ್ ಅದು ಹೆಂಗ್ ಯಪ್ಪ ದೇವ್ರೆ, ನನಗೀಗ ಗೊತ್ತಾಗ್ತೈತೆ. ನಿನ್ನೆ ಪಕ್ಕ ಬೈತಾರೆ. ಇವಾಗ ನೋಡಿ ನಾನು ಭಾವ ಶಾಕ್ ಮಾಡ್ತೀವಿ ಅದನ್ನ. ಕಟ್ಟಿಕೋ ಕಟ್ಟಿಕೋ. ಈ ಮೂಲ ಪ್ರೆಗ್ನೆಂಟ್ ಅಂತ ಜ್ಞಾಪಕ ಇರಲಿ ಅವಾಗವಾಗ. ಹೇಳೋದು ಕೇಳೆ, ಕೇಳ್ತಾ ಇದ್ದೀನಲ್ಲ ರೀ. ಪ್ರೆಗ್ನೆನ್ಸಿ ಮ್ಯೂಸಿಕ್ ಅಂತ ನಾನು ಹೇಳ್ತೀನಿ. ನಾನು ಏನು ಮಾಡಿದ್ರು ತಪ್ಪು. ಅಮ್ಮ ನಾನು ಪ್ರೆಗ್ನೆನ್ಸಿ ಮ್ಯೂಸಿಕ್ ಅಂತ ಹೇಳ್ತೀನಿ. ಇಮ್ಮಿಡಿಯೇಟ್ ಆಗಿ ಪರ್ಫೆಕ್ಟ್
ವೆನ್ ಐ ಆಮ್ ಸ್ಟ್ರೆಸ್ಡ್. ಪರ್ಫೆಕ್ಟ್ ವೆನ್ ಐ ಆಮ್ ಸ್ಟ್ರೆಸ್ಡ್. ಅದನ್ನ ಕನ್ನಡದಲ್ಲಿ ಯಾವ ಥರ ಹೇಳ್ಬೋದು? ಪರ್ಫೆಕ್ಟ್. ನೀವು ಹೇಳಿ. ಅದಕ್ಕೆ ನೀನು ಕೇಳ್ತಾ ಇದ್ದೀನಿ. ಪರ್ಫೆಕ್ಟ್. ಹಾಂ ಇಲ್ಲಿ ಪರ್ಫೆಕ್ಟ್ ನಾನು ಸ್ಟ್ರೆಸ್ ಆಗಿರುವಾಗ. ಪರ್ಫೆಕ್ಟ್ ನಾನು ಸ್ಟ್ರೆಸ್ ಆಗಿದ್ದೀನಿ. ಹಾಂ ಓಕೆನಾ? ಹಂಗೆ ಹೋಗೋಣ. ಹಾಂ ಹೋಗೋಣ ಬನ್ನಿ. ಹೇಯ್ ನೀವು ಹೋಗೋಣ ಅಂದ್ರಲ್ಲ. ಹೋಗೋಣ. ಸರಿ ಅಪ್ಪು ಇಲ್ಲೇ ಚೆನ್ನಾಗಿದೆ. ಹಾಂ ಏಯ್ ಥೂ ಇದು ಪ್ರೆಗ್ನೆನ್ಸಿ ನಾನು ಚೂನಾ ಮತ್ತೆ ಹಿಂಗ್ ಪ್ರೆಗ್ನೆಂಟ್ ಆದೆ ನಾನು. ಅದೇ ಗೊತ್ತಿಲ್ಲ. ಯಪ್ಪ ಕರೆಕ್ಟಾಗಿ ಮಾತಾಡಿ ಪಾಪ. ಒಂದು ಹುಡುಗಿ ಬಗ್ಗೆ ಮಾತಾಡುವಾಗ ಬಂದ್ಬಿಡ್ತಾಳೆ ಮಾತಾಡ್ತಾ ಫೆಮಿನಿಸ್ಟ್ ಅಂತ ತಗೊಂಡು. ಫೆಮಿನಿಸ್ಟ್. ಇನ್ನು ನನ್ನ ಮೂಗ್ ಟಚ್ ಮಾಡೋದು. ಅಪ್ಪು ಈ ಶೂಟ್ ಮಾಡು. ನೋಡು ಎಷ್ಟು ಚೆನ್ನಾಗಿ ಬಿಟ್ಟಿದ್ದೀನಿ ನೋಡು. ಅಲ್ಲ ನೀನೆಲ್ಲ ಹೇಳ್ಬೇಕಂತ ನನ್ನ. ಅಯ್ಯೋ ಕ್ಯೂಟ್ ಆಗಿದೆ ನೋಡಿ. ತುಂಬ ಫೇಕ್ ಆಗಿತ್ತು ಮಗನಿಗೆ. ಹೇಳ್ದವ್ರಿಗೆ ಹೇಳಿದ್ರೆ ಸರಿ ಅವ್ರು ರೆಸ್ಟ್ ತಗೊಂಡ್ಬಿಟ್ಟು ಆಮೇಲೆ ಶೂಟ್ ಮಾಡೋಣ ಇನ್ನೊಂದು. ಇನ್ನೇನು ಮತ್ತೆ ಈಗಲೇ ಮಾಡಿಬಿಡೋಣವಾ? ಹೊಟ್ಟೆ ಹಸಿತಿದೆ ರೀ ಆಗಲೇ. ತಿಂದಿದ್ದೆಲ್ಲ ಕರ್ಗೋಯ್ತು. 1 ಗಂಟೆ 7 ನಿಮಿಷ ಡಾರ್ಲಿಂಗ್ಸ್. ಇವಾಗ ಪ್ರತೀಕ್ ಊಟ ಮಾಡಲ್ಲ ಡಾರ್ಲಿಂಗ್ಸ್ ಇವತ್ತು. ಉಪವಾಸ ಮಂಗಳವಾರ. ಹೆಂಡತಿಗೋಸ್ಕರ. ಹೆಂಡತಿ. ಪತಿ ದೇವರೇ ನೀವ್ಯಾಕೆ ಅಲ್ಲಿ ಕೂತಿದ್ದೀರಿ ಹೆಂಡತಿಯ ಕಾಲು ಕೆಳಗೆ? ನನಗೆ ಒಂದು ಕ್ಷಣ ಈ ಫೋಟೋ ನೋಡ್ಬಿಟ್ಟು ವಾವ್ ಬೇರೆ ಹೆಂಡ್ತಿ ಅನ್ಕೊಂಡೆ. ಆಮೇಲೆ ಅನ್ಕೊಂಡು ಓ ಇವನು ಬೇರೆಯವನೇ ಅಂತ. ಬೋರ್ ಆಗಿದ್ರೆ ಹೇಳಿ. ಇಲ್ಲ ಕಣ ನೀನು ಬೋರ್ ಆಗಿಲ್ಲ. ಇಲ್ಲ ಹೇಳಿ, ಆಗಿದ್ರೆ ಹೇಳಿ ಮಾಡೋಣ. ಇನ್ನೂ ಗುರುಬಲ ಬಂದಿಲ್ಲ. ಅದು ಡಿಸೆಂಬರ್ಗೆ ಬರೋದು ಗುರುಬಲ. ಸರಿ ಆಯ್ತು, ಡಿಸೆಂಬರಲ್ಲಿ ಮಾಡೋಣ. ಏನ ಗುರುಬಲ ಏನು ಮಾಡ್ತೀವಿ ಗುರುಬಲ? ಮದ್ವೆ ನಂಗೆ ಆಗಿಲ್ಲ ಸಾಲ. ನನಗೆ ಬಿಡಪ್ಪ, ನಾನು ಹೇಳಿಲ್ಲ. ಈಗ ಹೇಳಿದ್ರಲ್ಲ ಬೋರ್ ಆಗಿದೆ ಅಂತ. ಯಾವಾಗ ಹೇಳಿದೆ? ಬೇರೆ ಹೆಂಡತಿ ಅಂತ ಖುಷಿ ಆಗ್ಬಿಟ್ಟಿದೆ ಅಂದ್ರಲ್ಲ, ಬೇರೆ ಹೆಂಡತಿ ಕರ್ಕೊಂಬರೋಣ ಅಂತ ಹೇಳಿಲ್ಲ. ಒಂದು ಕ್ಷಣ ಅನ್ಕೊಂಡೆ ಅಂತಂದೆ. ಅದೇ ಅದನ್ನ ನಿಮ್ ಆಸೆನ ಈಡೇರ್ಸೋದೇ ನನ್ನ ಕೆಲಸ. ನಾನು ಆಸೆ ಅಂತ ಯಾವಾಗ ಹೇಳ್ತೀನಿ ನಾನು? ಪಾಪ ನಂಗೆ ಬಿರಿಯಾನಿ ತಿನ್ಬೇಕನ್ನಿಸ್ತದೆ. ಅಲ್ಲಿ ಕಂಟೆಂಟ್ ಎಲ್ಲ ಮಾಡಿದ್ದು ಆಯಿತು. ಈಗ ಅತ್ತೆ ಮನೆಗೆ ನನ್ನ ಮಗನ ನೋಡಕ್ಕೆ ಹೋಗ್ತಾ ಇದ್ದೀವಿ. ಆನ ಏ ಹಾಯ್. 2 ಕಂಟೆಂಟ್ ಮಾಡಿರೋದಲ್ಲಿ ಆಫ್ ಆಗಿಬಿಟ್ಟು ಅದು ನೆನ್ನೆ ಹೋಗಿದ್ವಲ್ಲ, ಅದು ಅಲ್ಲಿ 1.5-1.25 ಗಂಟೆ ಜರ್ನಿ, ಇಬ್ಬರು ಆಫ್ ಆಗಿಬಿಟ್ಟಿದ್ದೀವಿ. ನೋವಾಯ್ತು. ಥ್ಯಾಂಕ್ ಯು. ಕುಚ್ ಅತ್ತಟಿ ಅತ್ತಮನಟಿ. ಸೂಪರ್ ಆಗಿದೆ. ಗೊತ್ತಾಯ್ತಾ ನಾನು ಹಾಕಿದ ಬಟ್ಟೆ ಅಂತ ಇದು ಚಿಕ್ಕ ವಯಸ್ಸಲ್ಲಿ. ಅದೇ ಸುಜಂದ ಮತ್ತು ಸುಬ್ಬಿ ಹೇಳ್ತು ಒಂದು 18 ವರ್ಷದನಾ ಅಜ್ಜಿ ಇಟ್ಕೊಂಡಿದ್ದು. ಈಗ ಗೊತ್ತಾಯ್ತಾ ನಿಂಗೆ? ಅಪ್ಪು ನಿಂದೆ ಅಪ್ಪು. ಮಾಮುಂದು ಡ್ರೆಸ್ ಹಾಕೊಂಡಿದ್ದಾನೆ ನನ್ನ ಮಗ. ಮಾಮುಂದು ಡ್ರೆಸ್ ಅಲ್ಲ, ಓನ್ಲಿ ಸ್ವಚ್ಛ. ಇಲ್ಲಿಂದಲ್ಲಿಗೆ ಅಲ್ಲಿಂದಲ್ಲಿಗೆ. ಓ ಏನು ಸ್ಲೋ ಮೋಷನಲ್ಲಿ ಬರ್ತಾ ಇದೆಯಾ? ಅದಕ್ಕೆ ಇವತ್ತು ಆಗ್ತಾನೇ ಇಲ್ಲ ಡಾರ್ಲಿಂಗ್ಸ್, ನೆನ್ನೆಯಿಂದ. ಯಪ್ಪ ಇವತ್ತು ನನ್ನ ಸಿನಿಮಾ ಧ್ರುವತಾ ಇರೋದು ನೋಡಿ ನನ್ನ ಬಾಮೈದಿನ ಗಾಡೀಲಿ. ಹಿಂಗೆ ಬಿಟ್ಟಿದ್ಯಾ?
ಬಿಡು 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 ಅಂತ ಬಿಡ್ತಾ ಇದ್ದೀನಿ, ಹಿಡ್ಕೋತೀವಿ ಅಂತ ಹಿಡ್ಕೊಂಡೆ ನಾನು. ಅಲ್ಲ ಆ ಹುಡುಗನು ಚಿಕ್ಕವನು ಬಂದು ಗುರುಗಿದ್ ಬಿಟ್ಟಿದ್ರೆ ಏನವ? ಮಗಂಗೆ ಏನಾದರೂ ಏಟ್ ಆಗುತ್ತೆ ಅಂತ ತಮ್ಮಂಗೆ ಹೊಡೆದ್ಬಿಟ್ಟೆ ಅಲ್ಲ. ನೀನು ಯಾರೋ ನೀನು ಇಷ್ಟೇ. ಕಚ್ಚಕ್ ಬಿಡಲ್ಲ ನೀನು. ಅಯ್ಯೋ ಸಾಯಿಸ್ಬಿಟ್ಟ ಅವ್ನು ಸೊಳ್ಳೆ. ಮತ್ತೆ ಒಳಗೋಗು ಅಲ್ಲ ಕಣೆ, ಸೊಳ್ಳೆ ಹೋಗ್ಬಿಟ್ಟು ಮೂಲಿ ಒಳಗೋಗು ಅಂತ. ಅಲ್ಲ ಅವನೇ ಕಣೆ. ಏ ಆನವ್ ಹೇಗೆ ಮಾಡ್ತಾ ಇದ್ಯಾ? ಆಪರೇಷನ್ ಡೈಮಂಡ್ ರಾಕೆಟ್. ನಾನು ಸೊಳ್ಳೆ ಕಚ್ಚಿದ್ರೆ ಬಾ ಬಾ ಅಂತ. ನೀನು ಸುಬಿ ಜೊತೆ ಮಾತಾಡ್ತಾ ಇಲ್ವಾ ಮುನ್ಸಾ? 2 ದಿನ ಇಲ್ಲಿ ಇರಲ್ಲ, ಅವಳೇ ಮಾತಾಡ್ಸ್ತಾಳೆ ಮಗ ಅಲ್ಲ. ಐ ಮೀನ್ ಹರ್ಟ್ ಆಗೋ ಥರ ಅಂತ ಅನ್ಕೊಂತೀನಿ ಅಲ್ವೇನೆ. ಈ ಥರ ಯಾವತ್ತೂ ಹರ್ಟ್ ಮಾಡಿರಲಿಲ್ಲ, ಕೋಪದಲ್ಲಿ ತುಂಬ ಹರ್ಟ್ ಮಾಡಿದೆ. ಅಮ್ಮ ಮಗ ಹಂಗೆ ಹತ್ಕೊಂಡ್ಬಂದ್ಬಿಟ್ರೆ ಮಗಗೆ ಬಾಟ್ಲು ಬೇಡವಾ? ಐ ಡೋಂಟ್ ಕೇರ್. ಅಮ್ಮ ನೀನು ಮಾತಾಡಿಲ್ಲ ಅಂದ್ರೆ ಯು ಡೋಂಟ್ ಕೇರ್ ಅಂತ ಅಮ್ಮ. ಅದಕ್ಕೇನೆ ಮಾತಾಡ್ತೀನಿ ನಾನು ಅವತ್ತೇ ಹೇಳ್ಕೊಟ್ಟೆ ನಿನಗೆ. ಸುಮ್ಮನೆ ನಿಂತವನೆ. ಇಲ್ಲಿ ಇದೆ ಸೊಳ್ಳೆ, ಲೋಫರ್ ಸೊಳ್ಳೆ ಇಲ್ಲಿ ಲೋಫರ್ ಸೊಳ್ಳೆ ನನ್ನ ಮಗನ ಕಸ್ತೀಯ ನನ್ನ ಮಗನ. ಅಮ್ಮ ಇರಮ್ಮ ಈ ಲೋಫರ್ ಸೊಳ್ಳೆ. ಸೊಳ್ಳೆ ಅಂತಲ್ಲ, ಲಾಫರ್ ಸೊಳ್ಳೆ ಅಂತ. ಯಬ್ಬ ಈ ಸೊಳ್ಳೆಯಿಂದ ತಪ್ಸ್ಕೊಳ್ಳೋ ಸೊಳ್ಳೆಗೆ ಸಾಕಾಗೋಯ್ತು ನಮಗೆ. ಅಮ್ಮ ಮೊಸಪ್ ಸಾರು ಮಾಡಮ್ಮ ಪ್ಲೀಸ್ ಅಮ್ಮ. ಹಾಲು ಸಾರು ಮಾಡಮ್ಮ ಬೇಗ. ನಾಳಿದ್ದು ಅದೇ ಮಾಡ್ತೀನಿ. ಅಮ್ಮ ನಂಗೆ ಬೇಳೆ ಸಾರು ಮಾಡಮ್ಮ. ಮಾಡೋದೇ ಇಲ್ಲ. ಆಂಕರ ಜಾಸ್ತಿ ಆಗಿದೆ. ಅಮ್ಮನ ಮಾತಾಡೋವಾಗ ತಾಯಿಗೆ ಯಾವತ್ತೂ ನೋವು ಮಾಡಬೇಡ. ಎಷ್ಟು ಚೆನ್ನಾಗಿ ಬೇಳೆ ಬೇಯಿಸ್ಕೊತಾವಳು ನೋಡ್ರಿ ಜನರೇ. ತಾಯಿನೇ ದೇವರು. ಯಪ್ಪ ಏನು ತಿಂತೀರಾ? ಬಾಬಾ ಅಲ್ಲಿ ಬಂಗಾರಪೇಟೆ ಚಾಯ್ಸ್ ಹತ್ರ ಸೂಪರಾಗಿ ಮಸಾಲೆ ಪುರಿ ಮಾಡ್ತಾರೆ ಬಾಬಾ. ಬಂಗಾರಪೇಟೆ ಚಾಟ್ಸ್. ಹಾಂ ಎಲ್ಲ ಬಂಗಾರಪೇಟೆ ಬಾಬಾ. ಅಯ್ಯೋ ಆ ಕಡೆ ಸೈಡ್ ಇರೋದು ಅದು, ಈ ಕಡೆ ಸೈಡ್ ಎಲ್ಲೂ ಇಲ್ಲ. ಈ ಕಡೆ ಸೈಡ್ ಯಾವುದು ಚೆನ್ನಾಗಿಲ್ಲ. ಫಿಶ್ ತಿನ್ನೋಣ ಅಮ್ಮ. ಮಂಗಳವಾರ ನಾಳೆ ಷಷ್ಠಿ. ಅಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ನಾನು ನೀನು ಹೇಳೋದು ಚೆನ್ನಾಗಿರಲ್ಲ. ಕುತ್ಕೊಂತೀನಿ ನಾನು. ಓಕೆ ಏನು ಬೇಕು ನಿಮಗೆ? ಮಸಾಲೆ ಪುರಿ. ಮಸಾಲೆ ಪುರಿ ಏನವ ಹಿಂಗೆ ಮಾಡಿಸ್ಕೊತಾ ಇದೆಯಾ? ಲಾಸ್ಟ್ ಪ್ರೆಗ್ನೆನ್ಸಿಲಿ ಚುರುಮುರಿ ಶುರು ಆಯಿತು, ಇಲ್ಲಿ ಹಂಗೆಲ್ಲ Okay. ಏನಿಲ್ಲ. ಹಾಗೆ. ಅಮ್ಮ ನಿಮಗೆ ಮಸಾಲೆ? ನಿಮಗೆ ಮಸಾಲೆ. ಓಕೆ ನನಗೂ ಒಂದು ಮಸಾಲೆ. ಸರ್ 5 ಮಸಾಲೆ. ಇಲ್ಲ 4 ಕುರಿ 5 ಹೆಂಗೆ? ಸರ್ 4 ಅಣ್ಣ ನಿನಗೂ ಸೇರಿಸ್ಬಿಟ್ಟ ಅಣ್ಣ. ಹಾ ಅಲ್ಲಿ ಡಯಟ್ ಮಾಡೋದು, ಇಲ್ಲಿ ಬಂದು ಮಸಾಲೆ ಪುರಿ ತಿನ್ನೋದು. ವಾವ್. ಅಮ್ಮು ಅಕ್ಕನ ಕರ್ಕೊಬರ್ಬೇಕು ಪ್ರತೀಕ್. ಹಾಂ ಅಮ್ಮು ಅಕ್ಕನ. ಹಾಂ ಚೆನ್ನಾಗಿದೆ ಅಲ್ಲ? ನನಗೆ ಚಿಕ್ಕ ವಯಸ್ಸು ನೆನಪು ಬರ್ತಾ ಇದೆ ಅಮ್ಮ ಇದು ಫ್ಲೇವರು. ಸುಮಾರು ಅದು ಅಮ್ಮಕ್ಕಂಗಿದೆಲ್ಲ ಇಷ್ಟ, ಈ ಥರ ಫ್ಲೇವರೇ ಇಷ್ಟ ಅಲ್ವಾ? ಸಖತ್ತಾಗಿತ್ತಲ್ವಾ ಮಸಾಲೆ ಪುರಿ? ರೀಲ್ಸ್ಗಳಲ್ಲೆಲ್ಲ ಅದೇನು ಇದು ಹಾಕ್ತಾರಲ್ಲ, ಅದೇನು ತಗೋಬಾರ್ದು ಲೋನ್ ಅಂತ. ಹಾಂ ನಮ್ಮಂತ ಮಿಡಲ್ ಕ್ಲಾಸ್ನವ್ರು ಲೋನ್ ತಗೊಳ್ದೆ ಏನು ಮಾಡೋಕ್ಕಾಗದೇ ಇಲ್ಲ. ಬಟ್ ಅದು ಲೋನ್ ಕಟ್ಟಕ್ಕಾಗಿಲ್ಲ ಅಂತ ಜಪ್ತಿ ಆಗ್ಬಿಟ್ರೆ? ಅಲ್ಲ ಕಡೆ ಇವತ್ತು ತಿಂಗಳು ಬಾಡಿಗೆ ಕಟ್ಟಲ್ವಿ ನಾವು ಬಾಯ ಮುಚ್ಕೊಂಡು. ಅಲ್ಲ ಬಾಡಿಗೆ ನೀವು 20,000 ರೂಪಾಯಿ ಕಟ್ತಾ ಇದ್ದೀರಾ. ನಿಮ್ಗೆ ಲೋನ್ 20,000 ರೂಪಾಯಿ ಇರಲ್ಲ, 70,000-80,000 ರೂಪಾಯಿ ಇರುತ್ತೆ ಲೋನು. ಅದು 25-30 ವರ್ಷಕ್ಕೆ. 70,000-80,000 ರೂಪಾಯಿ ಇರೋದು. ಯಾರಮ್ಮ ಹೇಳಿದ್ದು? 30 ಲಕ್ಷಕ್ಕೇನೆ. 30 ಲಕ್ಷಕ್ಕೆ 30 ಲಕ್ಷ ಬಡ್ಡಿ ಆಯ್ತಾ? 30,000 ಬಡ್ಡಿ. ಇಲ್ಲವಾ 30 ಲಕ್ಷಕ್ಕೆ 30 ಲಕ್ಷ ಬಡ್ಡಿ ಡಬಲ್ಲು. ಓಹೋ ಸ್ಪೀಡ್ ನಮ್ಮಮ್ಮ. ಬನ್ನಿ ಇದಕ್ಕೆ ಯಾಕೆ ಹಿಂಗೆ ಓದಾಡ್ತಿದ್ದೀರಾ ಅಂತ ನಮ್ಮ ಹಣ್ಣುಗಳ ಸೀಸನ್ ಅಲ್ಲ ಅನ್ಕೊಂತೀನಿ ಇದು. ಏನಮ್ಮ ಹೇಳಿದ್ ನೀನು? ಅಂದ್ರೆ
ತಗೊಳಮ್ಮ. ಯಾರು ತಗೊಂಡ್ರೇನು ಪಾಡು ಓಡಾಡ. ಅಮ್ಮ? ಇದು ದೇವ್ರ ಪ್ರಪಂಚ ವಿಶಾಲವಾಗಿದೆ. ಹೋಗು. ಕಾಯೇ ಹಣ್ಣೆ ಬೆಳಿ. ಆಗಲ್ಲಮ್ಮ ಇದು. ಪವರ್ ಬೇಕು ಜೀವನದಲ್ಲಿ. ಪವರ್ ತಗೋ. ಹುಷಾರು, ಆದ್ರೆ ತಲೆ ಹೊಡ್ಕೊಂಬೇಡ. ಪವರ್ ತಗೊಳ ಬರದಲ್ಲಿ. ಚೆನ್ನಾಗಿಲ್ಲ ನೋಡಿಲ್ಲ ಇದು. ಸುಮಾರು ಕಡೆ ಹೋಗಿದ್ದೀನಮ್ಮ, ಆಪ್ಷನ್ನೇ ಕಮ್ಮಿ ಹಣ್ಣುಗಳದ್ದು. ಅಂದರೆ ಸೀಸನ್ ಅಲ್ಲ, ನನಗಂತೂ ಗೊತ್ತಾಗ್ತಲ್ಲ. ಹಣ್ಣುಗಳೆಲ್ಲ ಎಲ್ಲ ಕಡೆನೋ ಬಾಡಿ ಹೋಗ್ತದೆ. ಹಣ್ಣೆ ಆಗಲ್ಲ ಕಣಮ್ಮ ಇದು. ಬಟರ್ ಫ್ರೂಟ್ ಸೀಸನ್ ಅಲ್ವಾ? ಹೌದಾ ಹೇಳಿ ನೀವೇ. ಅದೇ ಆಯ್ತದ ಬಾ. ನಾನು ಅಮ್ಮ ಒಂದೇ ತಗೊಳಮ್ಮ. ಬಾ. ಅವಕ್ಯಾಡೋ. ಇದು ಬಾಲ್ ಅಲ್ಲ ಕಣೋ, ಬಾಲ್ ಥರ ಎಸಿತದೆ ನಿನ್ನ. ಅಯ್ಯೋ, ಅಲ್ಲಿ ನನಗೆ ಗೆಸ್ ಮಾಡಿ ಎಷ್ಟಾಗಿರ್ಬೋದು ಅಂತ. ಹಾಂ ಸುಮ್ಮನೆ. ಓಕೆ, ನಮ್ಮ ಡಾರ್ಲಿಂಗ್ಸು ಗೆಸ್ ಮಾಡಲಿ ನೋಡೋಣ. ಎಲ್ಲ ಬಾಡೋದು ಹಿಂಗಿದೆ, ಎಲ್ಲ ಕಡೆ ಹಿಂಗೆ. ಸುಳ್ಳು. 636. ಹಿಂಗೆ ಹೋದ್ವಿ ಬಂದ್ವಿ ಅಲ್ವಾ, ಅಲ್ಲೇ ಇರಕ್ಕಾಗಿದೆ ನಿಮ್ಮ ಮನೇನ. ಸೊ ಈಗ ಡಾಕ್ಟ್ರು ಸ್ವಲ್ಪ ಬೇಗನೆ ಬರಕ್ಕೆ ಹೇಳಿದ್ದಾರೆ. ಇವ್ರು ಇನ್ನೂ ಆಪರೇಷನ್ ಶುರು ಮಾಡಿದಾರಪ್ಪ ಇಲ್ಲಿ. ಓಕೆ, ಈಗ ಮನೆಗೆ ಅವ್ರ ಅಜ್ಜಿನೂ ಮೊಮ್ಮಗನು ಡ್ರಾಪ್. ಬೇಡ ಬ್ಯಾಡ ಬ್ಯಾಡ. ಹುಡು 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 ಹುಡು. ಸೈಕಲ್ ಎತ್ಕೋಬೋ. ಯಪ್ಪ ಸೈಕಲ್ ಎತ್ಕೋಬೋ. ಹೋಗಪ್ಪ ಇಳಿ. ಕೈ ಅಷ್ಟು ಹೋಗ್ಬಿಡೋಣ, ಇವಾಗ ಒಟ್ಟಾಡ್ತದೆ. ಓಕೆ, ಹಾಸ್ಪಿಟಲ್ ಮಗನಿಗಾಯ್ತು, ಈಗ ಮಗಳಿಗೆ. ಶಿವಪ್ಪ. What are you feeling? I'm happy, I'm good. I know. Because he is not going to open the tummy and showing to the doctor. Because she's not in my tummy. ತಮ್ಮ ತುಮ್ಮ ಟೆನ್ಷನ್ ಆಯ್ತೈತಮ್ಮ. ಟೆನ್ಷನ್ ಯಾಕೆ? ಹೊಟ್ಟೆ ತೋರ್ಸೋದು ಈಗ ಹೋಗಿ ನಾನೇ. ನಂಗೆ ಬಿಟ್ಟು ಇನ್ಯಾರು ತೋರಿಸ್ತಾರೆ? ಹಂಗಲ್ಲ ಅಪ್ಪು, ಕೇಳೋ ನನ್ನ ಟೆನ್ಷನ್ನು. ಓಹೋ, ಆಮೇಲೆ ಟೆನ್ಷನ್ ಕೇಳಕ್ ಯಾರು ಇಲ್ವಲ್ಲ. ಎಲ್ಲಾರಿದ್ರು ನಂಗ್ಯಾರು ಇಲ್ವಲ್ಲ. ಇಲ್ಲ ಇದ್ದೀನಿ ನಾ ನಿನ್ನ ಗಂಡಾನೆ. ಚೆನ್ನಾಗಿರ್ಲಿಲ್ಲ. ನನ್ಗೆ ಗೊತ್ತಿಕೊಂಡ್ರು ಏನೋ ತಮ್ಮ ಅಕ್ಕ ಸೇರ್ಕೊಂಡ್ಬಿಟ್ಟು. ಅಕ್ಕ ತಮ್ಮ, ಅದು ತಮ್ಮ ಅಕ್ಕ ಅಂತೀನಿ. ಏನಾಯ್ತು? ಫಸ್ಟ್ ಇಲ್ಲಿದೆ ಹೇಳು ಫೆಮಿನಿಸ್ಟ್. ಹಿಂಗಾಯ ಹೇಳಕ್ ಡಾಕ್ಟ್ರು ನಾನ. ಅಲ್ವಾ? ಚೆನ್ನಾಗಿತ್ತ? ಚೆನ್ನಾಗಿರ್ಲಿಲ್ಲ. ಚೆನ್ನಾಗಿತ್ತು, ನಿಜವಾಗ್ಲೂ ಚೆನ್ನಾಗಿತ್ತು. ಇಲ್ಲ, ನಾನು ನ್ಯಾಯ ಅಂದ್ರೆ ನ್ಯಾಯ. ಮಂಡ್ಯ ಹಾಕ್ಳು ನ್ಯಾಯ. ನನಗಿಷ್ಟ ಎಂದರೆ ನೋಡಿ, ನಾನು ಬೆಳಗ್ಗೆ ಹೇಳಿದ್ದೆ ಡಾಕ್ಟರ್. ಈ ಸಾಂಗ್ ನ ಅವಳು ಬೆಳಗ್ಗೆ ಆಡಿ ನಮ್ಮಿಬ್ರು ಕೈಲೂ ಆಡಿಸ್ತಾರೆ ಅಂತ ಬಾಯಿಗೆ ಬಂದ್ಬಿಡ್ತು. ಡಾಕ್ಟರ್ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗ್ತದೆ. ಈಗ ನಾನು ಲೈನಲ್ಲೋಗಿ ಕೂತ್ಕೋಬೇಕಾ? ಅದು ಎಷ್ಟು ಜನ ಅವ್ರೆ ಅಂತ ಗೊತ್ತಿಲ್ವಲ್ಲ. ಆದ್ರೂ ಡಾಕ್ಟ್ರಾಗೆ ನನ್ನ ಕರೆದವ್ರಲ್ವಾ. ಅದಕ್ಕೆ ನೀನು ಈಗ ಅಲ್ಲಿ ಹೋಗಿ ಕಾದು ನೋಡಿ ಚೆಕ್ ಮಾಡಿಸ್ಕೋಬೇಕು. ಮುಚ್ಕೊಂಡು ನೀನು ನನ್ನ ಜೊತೆ ಬರಬೇಕು. ಫಸ್ಟ್ ನಡಿ, ಮುಚ್ಕೊಂಡೆಲ್ಲ ಅಂತ ಮಾತಾಡ್ತಾರೆ. ಕಣ್ಣಿ ಅಂದ್ರೆ ಮರ್ಯಾದೆ ಇಲ್ಲ ನಿಂಗೆ. ಏಯ್ ಏಯ್ ಏನ್ರಿ? ದೌಡು 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 ದೌಡು. ಓಹೋ, ಜನ ಇದ್ದಾರೆ. ಡಾಕ್ಟ್ರು ಬೇಗ ಕರೆದ್ರೆ ನಿಮಗೆ ಖುಷಿ ಇದೆಯಾ? ಖುಷಿ ಇದೆ, ಬೇಗ ಮುಗಿಸ್ಕೊಂಡು. 5th ಮಂತು ಟೆಸ್ಟ್, ಸ್ಕ್ಯಾನಿಂಗ್ ಅಲ್ಲ ಇದು, ಟೆಸ್ಟ್. ಸ್ಕ್ಯಾನ್ ಮಾಡ್ತಾರೆ ಅವರು. ಆದರೂ ಮಾಡ್ತಾರಾ? ಲಾಸ್ಟ್ ಟೈಮ್ಗೆ 13th ವೀಕ್, ಈಗ 18th ವೀಕ್ ಅಲ್ವಾ? ಬಟ್ ಒಂದು ಸ್ವಲ್ಪ ಗೇನ್ ಆಗಿದೆಯಲ್ಲ, ಒಂಚೂರು. ಗೇನ್ ಆಗಿಲ್ಲ ಅಂದರೆ ಪ್ರಾಬ್ಲಮ್ ಇವಾಗ ತಾನೇ. 59.
61.8 ಇನ್ನೇನು ಆಲ್ಮೋಸ್ಟ್ 62. ಪರವಾಗಿಲ್ಲ. ಬಟ್ ನಿನ್ನ ಬಿ ಪಿ ಲೋ ಇದೆಲ್ಲ, ಲೋ ಇದೆಯಾ ಅಂದರೆ ಮೀನ್ಸ್ ಹೆಣ್ಮಕ್ಳಿಗೆ ಸುಸ್ತಿದೆ ಅಲ್ವಾ ಇವತ್ತು. ಹಲೋ, ಅದಕ್ಕೆ ನೀವು ಸುಸ್ತು. ಈಗ ಡಾಕ್ಟ್ರಿಗೆ ತೋರಿಸ್ಕೊಂಬಂದ್ವಿ. ಮೇಜರ್ ಸ್ಕ್ಯಾನ್ ಬಂದು ಇನ್ನೊಂದು 2 ವೀಕ್ಸ್ ಆದಮೇಲೆ ಮಾಡಬೇಕಂತ. ಅದು ಅನಾಮಲಿ ಸ್ಕ್ಯಾನ್ ಅಂತ ಹೇಳ್ತಾರೆ. ಸೊ ಸದ್ಯ ನಮಗೆ ಡಾಕ್ಟ್ರ್ ತೋರಿಸ್ದಾಗೆಲ್ಲ ಒಂಥರ ನೆಮ್ಮದಿ ಫೀಲ್ ಆಗುತ್ತೆ ಅಲ್ವಾ? ನಂಗೆ ಸ್ಕ್ಯಾನ್ ಮಾಡಿದಾಗ ಟೆನ್ಷನ್ ಆಗ್ತಾ ಇರುತ್ತೆ. ಸೇಫ್ ಆಗಿದೆ, ಎಲ್ಲ ಓಕೆನಾ? ಅದು ವೆರಿ ಇಂಪಾರ್ಟೆಂಟ್ ಸ್ಕ್ಯಾನ್. ನೆಕ್ಸ್ಟು ಅದೊಂದು ದಾಟ್ಬಿಟ್ರೆ. ಸೊ ಲಿಂಕ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ. ಐ ಥಿಂಕ್ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.